IPL ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹೈದರಾಬಾದ್ ತಂಡವನ್ನು ಸೋಲಿಸಿ ನಾಳೆ ನಡೆಯಲಿರುವಂತಹ 2ನೇ ಕ್ವಾಲಿಫೈಯರ್ ಪಂದ್ಯಕ್ಕೆ ರಾಜಸ್ಥಾನ ರಾಯಲ್ಸ್ ತಂಡ ಅರ್ಹತೆ ಪಡೆದಿದೆ. ಮೊದಲ ಕ್ವಾಲಿಫೈಯರ್ನಲ್ಲಿ RCB ವಿರುದ್ಧ 97 ರನ್ಗಳ ಸೋಲು ಕಂಡಿರುವಂತಹ ಗುಜರಾತ್ ಟೈಟಾನ್ಸ್ ವಿರುದ್ಧ ರಾಜಸ್ಥಾನ ಫೈನಲ್ ಟಿಕೆಟ್ಗಾಗಿ ಕಾದಾಟ ನಡೆಸಲಿದೆ. ಈ ಪಂದ್ಯ ನ್ಯೂ ಚಂಡೀಗಢ ಮೈದಾನದಲ್ಲಿ ನಡೆಯಲಿದೆ. ಈ ಪಂದ್ಯದಲ್ಲಿ ಗೆಲುವು ಸಾಧಿಸಿದ ತಂಡ ಮೇ 31ಕ್ಕೆ ಬೆಂಗಳೂರು ತಂಡದ ವಿರುದ್ಧ ಫೈನಲ್ ಪಂದ್ಯ ಆಡಲಿದೆ. 2026ರ ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು 47 ರನ್ಗಳಿಂದ ಸೋಲಿಸುವ ಮೂಲಕ ರಾಜಸ್ಥಾನ ಕ್ವಾಲಿಫೈಯರ್ 2ಗೆ ತಲುಪಿದೆ. ಆದರೆ ಈ ಪಂದ್ಯದಲ್ಲಿ ಸೋಲ್ತಾ ಇದ್ದಂತೆ ಹೈದರಾಬಾದ್ ತಂಡದ ಮಾಲಕಿಯಾಗಿರುವಂತಹ ಕಾವ್ಯ ಮಾರನ್ ಬಿಕ್ಕಿ ಎತ್ತಿದ್ದಾರೆ. ತಂಡದವರ ಜೊತೆ ಮಾತನಾಡುತ್ತಾ ಕಾವ್ಯ ಮೈದಾನದಲ್ಲಿ ಅಳ್ತಾ ಇರುವಂತಹ ಫೋಟೋ ಹಾಗೆ ವಿಡಿಯೋಗಳು ವೈರಲ್ ಆಗಿವೆ. ರವೀಂದ್ರ ಜಡೇಜಾ ಅವರು ನಿತೀಶ್ ಕುಮಾರ್ ರೆಡ್ಡಿಯ ವಿಕೆಟ್ ಪಡೆದ ಬಳಿಕ ಐಕಾನಿಕ್ ಪುಷ್ಪಾ ಗೆಸ್ಚರ್ನೊಂದಿಗೆ ಸಂಭ್ರಮಿಸಿದ್ದಾರೆ. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. 11ನೇ ಓವರ್ನಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಜಡೇಜಾ ಅವರ ಎಸೆತವನ್ನು ಸಿಕ್ಸರ್ ಗಟ್ಟುವ ಯತ್ನದಲ್ಲಿ ಚೆಂಡನ್ನು ಡೀಪ್ ಮಿಡ್ ವಿಕೆಟ್ ಕಡೆಗೆ ಬಾರಿಸಿದ್ರು. ಈ ವೇಳೆ ವಿಕೆಟ್ ಅನ್ನು ಕಳ್ಕೊಳ್ತಾರೆ. ಆಗ ರವೀಂದ್ರ ಜಡೇಜಾ ನಿತೀಶ್ ಕುಮಾರ್ ಕಡೆ ತಿರುಗಿ ಪುಷ್ಪಾ ಸ್ಟೈಲ್ನಲ್ಲಿ ಸಂಭ್ರಮಿಸಿದ್ದಾರೆ. ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಅನ್ನು ಸಚಿನ್ ತೆಂಡೂಲ್ಕರ್ ಹಾಡಿ ಹೋಗಲಿದ್ದಾರೆ. ವೈಭವ್ ಸೂರ್ಯವಂಶಿ ಅವರ ಬ್ಯಾಟ್ ಸ್ವಿಂಗ್ ಅತ್ಯಂತ ಅದ್ಭುತವಾಗಿದೆ. ಅದರಲ್ಲೂ ಕಾಲಿನ ಭಾಗಕ್ಕೆ ಬರುವ ಎಸೆತಗಳಿಗೆ ಜಾಗವನ್ನು ಸೃಷ್ಟಿಸಿಕೊಳ್ಳೋಕೆ ಅವರು ಮುಂಭಾಗದ ಕಾಲನ್ನು ಸುಂದರವಾಗಿ ಸರಿಸುವ ರೀತಿ ಇನ್ನಷ್ಟು ವಿಶೇಷವಾಗಿದೆ. ಇದೇ ಸ್ವಾತಂತ್ರ್ಯ ಅವರಿಗೆ ತಮ್ಮದೇ ಶೈಲಿಯಲ್ಲಿ ಬ್ಯಾಟಿಂಗ್ ನಡೆಸಲು ಸಹಕಾರಿಯಾಗಿದೆ. ಈ ಇನ್ನಿಂಗ್ಸ್ ನಿಜಕ್ಕೂ ಕೂಡ ಅದ್ಭುತಕ್ಕಿಂತ ಕಡಿಮೆ ಇರಲಿಲ್ಲ ಎಂದು ಪೋಸ್ಟ್ ಮಾಡಿದ್ದಾರೆ. ಯೂನಿವರ್ಸಲ್ ಬಾಸ್ ಗೇಲ್ ಬೇಬಿ ಬಾಸ್ ವೈಭವ್ ಸೂರ್ಯವಂಶಿಯನ್ನ ಕೊಂಡಾಡಿದ್ದಾರೆ. ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ವೈಭವ್ ಅಬ್ಬರ ನೋಡಿದ ಕ್ರಿಸ್ ಗೇಲ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ವೈಭವ್ ಸೂರ್ಯವಂಶಿ ಅದ್ಭುತ ಆಟಗಾರ, ಈತ ಹೊಸ ಸಿಕ್ಸರ್ ಮಷೀನ್ ಅಂತ ಬಣ್ಣಿಸಿದ್ದಾರೆ. ಭಾರತದ ಹಿರಿಯ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಕೂಡ ವೈಭವ್ ಅವರ ಆಟವನ್ನ ಕೊಂಡಾಡಿದ್ದಾರೆ. ಆತನ ಪೋಷಕರಿಗೆ ವಿಶೇಷ ಸಲಹೆ ನೀಡಿದ್ದಾರೆ. ಈ ಸೀಸನ್ ಆರಂಭದಲ್ಲಿ ಇದೇ ರೀತಿಯ ಎಸೆತಗಳನ್ನು ನೇರವಾಗಿ ಹೊಡೆಯಲು ಹೋಗಿ ಟಾಪ್ ಎಡ್ಜ್ ಆಗ್ತಾ ಇತ್ತು. ಆದರೆ ಒಂದೇ ಸೀಸನ್ ಅಲ್ಲಿ ಆತ ತನ್ನ ತಪ್ಪುಗಳನ್ನು ತಿದ್ದುಕೊಂಡು ಥರ್ಡ್ ಮ್ಯಾನ್ ಮೇಲೆ ಸಿಕ್ಸರ್ ಬಾರಿಸುವ ಮಟ್ಟಿಗೆ ಬದಲಾಗಿದ್ದಾನೆ. ವೈಭವ್ ಸಾಮಾನ್ಯ ಆಟಗಾರನಲ್ಲ. ಅವನ ತಂದೆ ತಾಯಿ ಏನು ಬೇಕಾದರೂ ಮಾಡಲಿ, ಆದರೆ ಮೊದಲು ಅವನಿಗೆ ತಗುಲಿರುವಂತಹ ಕೆಟ್ಟ ದೃಷ್ಟಿಯನ್ನ ತೆಗೆಯಲಿ ಎಂದಿದ್ದಾರೆ. GT ವರ್ಸಸ್ RCB ಪಂದ್ಯದ ವೇಳೆ ನಟಿ ಅನುಷ್ಕಾ ಶರ್ಮಾ ಅವರ ಕೆಲವು ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿವೆ. RCB ಗೆಲುವಿನ ಹಿಂದಿನ ನಿಜವಾದ ಅದೃಷ್ಟ ಅನುಷ್ಕಾ ಶರ್ಮಾ ಅವರ ನಿರಂತರ ಪ್ರಾರ್ಥನೆ ಎಂದು ಅಭಿಮಾನಿಗಳು ಕಮೆಂಟ್ ಮಾಡ್ತಿದ್ದಾರೆ. ಪಂದ್ಯದ ವೇಳೆ ಅನುಷ್ಕಾ ಶರ್ಮಾ ಭಕ್ತಿಯಿಂದ ಕಣ್ಣು ಮುಚ್ಚಿ ಡಿಜಿಟಲ್ ರಿಂಗ್ ಸಹಾಯದಿಂದ ನಿರಂತರವಾಗಿ ಮಂತ್ರಗಳನ್ನು ಪಠಿಸ್ತಾ ಇದ್ರು. ಇದು ಗೆಲುವಿಗೆ ಕಾರಣ ಅಂತ RCB ಅಭಿಮಾನಿಗಳು ಕಮೆಂಟ್ ಮಾಡ್ತಿದ್ದಾರೆ. 19ನೇ IPL ಸೀಸನ್ ಅಲ್ಲಿ ಲಕ್ನೋ ತಂಡ ಕಳಪೆ ಪ್ರದರ್ಶನ ನೀಡಿ ತಂಡದ ಓನರ್ ಸಂಜೀವ್ ಗೋಯಾಂಕ ಮುಂದಿನ ಸೀಸನ್ಗಾಗಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ. ಲಕ್ನೋ ತಂಡದ ನಾಯಕ ರಿಷಬ್ ಪಂತ್ ಅವರನ್ನ ತಂಡದಿಂದ ಬಿಡುಗಡೆ ಮಾಡಿ ಹರಾಜಿನಲ್ಲಿ ಕಡಿಮೆ ಮೊತ್ತಕ್ಕೆ ಮರಳಿ ಖರೀದಿಸೋಕೆ ಫ್ರಾಂಚೈಸಿ ಯೋಚಿಸ್ತಾ ಇದೆ. ಲಕ್ನೋ ತಂಡ ಸೇರಿದಾಗಿಂದ ಪಂತ್ ನಾಯಕತ್ವ ಹಾಗೆ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಫೇಲ್ಯೂರ್ ಆಗಿದ್ದಾರೆ. ಇನ್ನು ಲಕ್ನೋ ತಂಡದಲ್ಲಿ ರಿಷಬ್ ಪಂತ್ ಜೊತೆ ನಿಕೋಲಸ್ ಪೂರನ್ ಹಾಗೆ ಮಯಾಂಕ್ ಯಾದವ್ಗೂ ಕೂಡ ಕೋಕ್ ಕೊಡೋದಕ್ಕೆ LSG ಮ್ಯಾನೇಜ್ಮೆಂಟ್ ಮುಂದಾಗಿದೆ. 21 ಕೋಟಿ ರೂಪಾಯಿ ನೀಡಿ ನಿಕೋಲಸ್ ಪೂರನ್ ಅವರನ್ನ ರಿಟೈನ್ ಮಾಡಿಕೊಂಡಿದ್ರು. ಮಧ್ಯಮ ಕ್ರಮಾಂಕದಲ್ಲಿ ಫ್ಲಾಪ್ ಆಗಿದ್ದಾರೆ. ಹಾಗೆ ಭಾರತದ ಯುವ ವೇಗಿ ಮಯಾಂಕ್ ಯಾದವ್ ಅವರನ್ನ 11 ಕೋಟಿಗೆ ರಿಟೈನ್ ಮಾಡಿಕೊಂಡಿದ್ರು. ಆದರೆ ಈ ಸೀಸನ್ ಅಲ್ಲಿ ಒಂದೇ ಒಂದು ವಿಕೆಟ್ ಪಡೆದಿಲ್ಲ. ಹೀಗಾಗಿ ಇವರಿಬ್ಬರನ್ನು ಕೂಡ ಕೈ ಬಿಡುವಂತಹ ಸಾಧ್ಯತೆ ಜಾಸ್ತಿ ಇದೆ. ಮುಂಬೈ ಇಂಡಿಯನ್ಸ್ ತಂಡದ ಸ್ಟಾರ್ ಬೌಲರ್ ಜಸ್ಪ್ರೀತ್ ಬುಮ್ರಾ ಅವರ ಆಟದ ಬಗ್ಗೆ ಜೋರಾದ ಚರ್ಚೆ ಆಗ್ತಾ ಇದೆ. ಬುಮ್ರಾ 2026ರಲ್ಲಿ ಆಡೋಕೆ 18 ಕೋಟಿ ರೂಪಾಯಿ ಪಡೆದಿದ್ರು. ಆದರೆ ಈ ಸೀಸನ್ ನಲ್ಲಿ ಕೇವಲ 4 ವಿಕೆಟ್ಗಳನ್ನು ಮಾತ್ರ ಪಡೆಯೋಕೆ ಅವರಿಂದ ಸಾಧ್ಯವಾಯಿತು. ಆದರೆ ಇವರು ತೆಗೆದುಕೊಂಡಂತಹ ಸಂಭಾವನೆ ಹಾಗೆ ಇವರು ಪಡೆದ ವಿಕೆಟ್ ಲೆಕ್ಕ ಹಾಕಿ ನೋಡಿದ್ರೆ ಪ್ರತಿ ವಿಕೆಟ್ಗೆ ಮುಂಬೈ ಇಂಡಿಯನ್ಸ್ ತಂಡ ಬುಮ್ರಾಗೆ 4.5 ಕೋಟಿ ರೂಪಾಯಿ ಸಂಭಾವನೆ ನೀಡಿದಂತಾಗಿದೆ. ಇವಿಷ್ಟು ಇವತ್ತಿನ IPL ಬಗೆಗಿನ ಸುದ್ದಿಗಳು. ನಮಸ್ಕಾರ.